गेल्या 2 दिवसांपासून महानगरपालिकेचे सदस्य रियाज किल्लेदार हे बी खातीच्या प्रमाणपत्रासाठी अधिकाऱ्यांवर दबाव टाकत आहेत. याच्या निषेधार्थ गुरुवारी महानगरपालिकेच्या अधिकाऱ्यांनी धरणे आंदोलन केले. राज्यात सध्या ए आणि बी खाती प्रमाणपत्र वाटप अभियान सुरू आहे. मात्र रियाज किल्लेदार यांनी 18 गुंठे जमीन बी खातीमध्ये समाविष्ट करून द्यावी अशी मागणी केली. आवश्यक कागदपत्रांशिवाय ही प्रक्रिया करावी असा दबाव त्यांनी आणला असं अधिकाऱ्यांचं म्हणणं आहे. ಕಳೆದ 2 ದಿನಗಳಿಂದ ಶ್ರೀಯುತ ರಿಯಾಜ್ ಕಿಲ್ಲೆದಾರ್ ಅವರು ರಸ್ತೆ ಮೇಲೆ ಬಂದು ರಸ್ತೆ ಮೇಲೆ ಇಲ್ಲೇ ಬಂದು ಸೈನ್ ಮಾಡ್ರಿ, ಇಲ್ಲೇ ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ರಿ, ಇಲ್ಲೇ ನಮಗೆ ಅಪ್ರೂವಲ್ ಕೊಡ್ರಿ, ಇಲ್ಲೇ ನಮ್ಗೆ ಇತ್ಯರ್ಥ ಮಾಡ್ರಿ ಅಂತ. ಸರ್ ಆಗೋದಿಲ್ಲ ಸರ್, ದಯಮಾಡಿ ನಾಳೆ ಮುಂಜಾನೆ ನಾ ಭಾಳ ಒತ್ತಡದಾಗದನಿ, ಕೆಲಸದಾಗದನಿ, ಹಿಂಗಾಗಿ ನಾಳೆ ಮುಂಜಾನೆ ಬರ್ರಿ ಸರ್, ನಿಮ್ಮ ಡಾಕ್ಯುಮೆಂಟ್ಸನ್ನು ಚೆಕ್ ಮಾಡಿ ಡಾಕ್ಯುಮೆಂಟ್ಸ್ ಸರಿ ಇದ್ರೆ ನಾವು ಅಪ್ರೂವಲ್ ಮಾಡಿ ಮೇಲಾಧಿಕಾರಿಗೆ ಕಳಿಸ್ತೀನಿ ಅಂತ. ಕೆಲವು 18 ಗುಂಟೆ ಆಸ್ತಿಗಳನ್ನು ಅವರು PID ರಚನೆ ಮಾಡಿ ಬಿ ಖಾತೆ ಮಾಡಿಕೊಡ್ರಿ ಅಂತ ಅವರು ಒತ್ತಡ. ಅದರೊಳಗೆ ಸರಿಯಾದ ದಾಖಲಾತಿಗಳು ಇಲ್ಲದ ದಾಖಲಾತಿಗಳನ್ನು ತೊಗೊಂಬಂದು ಮತ್ತು ಅವರಲ್ಲದ ಅರ್ಜಿದಾರರವರು ಸಾರ್ವಜನಿಕರಿಂದ ನಾವು ಕೆಟ್ಟ ಪದಗಳನ್ನು ಬಳಸೋದಕ್ಕಾಗೋದಿಲ್ಲ. ಗೌರವಾನ್ವಿತ ಜನಪ್ರತಿನಿಧಿಗಳವರು ಸಾರ್ವಜನಿಕರಿಂದ ಅರ್ಜಿ ತಗೊಂಡು ನಮ್ಮ ಕಡೆ ಒತ್ತಡ ಹೇರಿ ಕೆಲಸ ಮಾಡ್ಕೊಳ್ಳೋಂಥ ವ್ಯವಸ್ಥೆ ಚಾಲುವಾಗೈತಿ. ಅದಲ್ದನ ಹಿಂದಿನ ದಿನ ಕೇಳಿದ್ರು, ಸರ್ ನಾಳೆ ಬರ್ರಿ ದಯಮಾಡಿ ಮಾಡ್ಕೊಡ್ತೀನಿ ನೋಡ್ತೀನಿ. ಸಿಕ್ಕಾಪಟ್ಟಿ ನಮ್ಮ ಈ ಆಸ್ತಿ ಗದ್ದಲ, ಸಿಕ್ಕಾಪಟ್ಟಿ ಜನರಿದ್ರು, ಸಾರ್ವಜನಿಕರು ಒತ್ತಡ ಇರಾಕತ್ತಿದ್ರು, ನಮ್ಮದು ಮಾಡ್ರಿ ನಮ್ಮ ಪೇಪರ್ ಎಲ್ಲ ಐತಿ ಅನ್ನೋದನ್ನು. ಆ ಸಂದರ್ಭದೊಳಗೆ ಅವ್ರು ಫೋನ್ ಮಾಡಿದ್ರು. ಫೋನ್ ಮಾಡಿದಾದ್ಮೇಲೆ ಸರ್ ಒಂದು 10 ನಿಮಿಷ ದಯಮಾಡಿ ನಾನು ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ ಸರ್, ನಾ ನೆಕ್ಸ್ಟ್ ಬಿಲ್ಡಿಂಗ್ನಾಗ ಅದೀನಿ, ಇಲ್ಲೇ ಬರ್ರಿ ಸರ್ ಪೇಪರ್ ನೋಡ್ತೀನಿ. ನೆಕ್ಸ್ಟ್ ಬಿಲ್ಡಿಂಗ್ನಾಗ ಅದನ್ನಿ ಅಂದ ಕೂಡಲೇ ಫ್ರಿಕ್ಷನ್ ಆಫ್ ಸೆಕೆಂಡಿಗೆ ಅವ್ರು ಬಂದು ಅತಿ ಹೆಚ್ಚು ನಾವು ಒಬ್ಬ ಕಾರ್ಪೊರೇಟರಿಗೆ ಗೌರವ ಕೊಡ್ತಾ ಇಲ್ಲ ಅಂತ ಅತಿ ಹೆಚ್ಚು ಏನು ಅವಾಚ್ಯ ಶಬ್ದಗಳಿಂದ ಕೆಲವು ಮಾತಾಡಬಾರ್ದಂಥ ಶಬ್ದಗಳನ್ನು ಮಾತಾಡಿ ಜೀವ ಬೆದರಿಕೆ ಹಾಕಿ, ನೀ ಎಲ್ಲಿರ್ತಿ ಅಲ್ಲೇ ಬಂದು ಹೊಡಿತೀನಿ ಅನ್ನೋದು, ನೀ ಹೆಂಗಿರ್ತಿ ಇರು ಅನ್ನೋದು, ನೀ ಕೆಲಸ ಹೆಂಗೆ ಮಾಡ್ತೀಯ ಅನ್ನೋದು, ಇಂಥವೆಲ್ಲ ಅತಿ ಹೆಚ್ಚು ಒತ್ತಡಗಳನ್ನ ಮಾನ್ಯ ಸರ್ಕಾರ ಏನಂತಂದ್ರೆ ಒಂದು ಸುತ್ತೋಲೆನೂ ಸಹಿತ ಜನಪ್ರತಿನಿಧಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಸುತ್ತೋಲೆ ಗೌರ್ಮೆಂಟ್ ಜಿಒ ಸಹಿತ ಹೊರಡಿಸೈತಿ. ಏನಂತಂದ್ರೆ ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿನ ಆಸ್ತಿ ಹಕ್ಕು ಬದಲಾವಣೆಗಳಂಥ ಪ್ರಕರಣಗಳಲ್ಲಿ ಆಯುಕ್ತರು, ಪೌರಾಯುಕ್ತರು, ಮುಖ್ಯಾಧಿಕಾರಿಗಳಿಗೆ ಪ್ರದತ್ತವಾದ ಕರ್ತವ್ಯಗಳನ್ನು ನೇರವಾಗಿ ಹಾಗೂ ಸ್ವತಂತ್ರವಾಗಿ ನಿರ್ವಹಿಸಬೇಕು. ಒಂದು ವೇಳೆ ಹಕ್ಕು ಬದಲಾವಣೆಗಳಂಥ ಪ್ರಕರಣಗಳಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಚುನಾಯಿತ ಸದಸ್ಯರು ಇಲ್ಲವೇ ಚುನಾಯಿತ ಪ್ರತಿನಿಧಿಗಳಲ್ಲದವರು ಯಾವುದೇ ಕಾರಣಕ್ಕೂ ಮಧ್ಯಸ್ಥಿಕೆ ಹಸ್ತಕ್ಷೇಪ ಮಾಡದೆ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿನ ಆಡಳಿತ ವಾತಾವರಣವನ್ನು ಕುಲುಷಿತಗೊಳಿಸುತ್ತಿರುವುದು ಕಡ್ಡಾಯವಾಗಿ ನಿರ್ಬಂಧಿಸಿ ಆಡಳಿತವನ್ನು ಸುಗಮ ನಡೆಸಲು ಸೂಚಿಸಲಾಗಿದೆ ಅಂತ ಸರ್ಕಾರ ಜಿಒ ಮತ್ತು ಸುತ್ತೋಲೆ ಸಹಿತ ಹೊರಡಿಸಿದರೂ ಸಹಿತ ಇವರಿಗೆ ಯಾವುದೇ ಕಾಸಿನ ಕಿಮ್ಮತ್ತಿಲ್ಲ. ಮತ್ತು ಒಂದು ತಮ್ಮ ಮಾಧ್ಯಮದ ಮುಖಾಂತರ ತಮ್ಮ ವಿನಂತಿ ಏನು ಮಾಡ್ಕೊಳ್ತೇವೆ ಅಂತಂದ್ರೆ, ನಾವೆಲ್ಲ ಕ್ಷೇಮಾಭಿವೃದ್ಧಿ ಸಂಘದ ಸದಸ್ಯರು ಮತ್ತು ಮಹಾನಗರ ಸರ್ವ ಮಹಾನಗರ ಪಾಲಿಕೆ ಅಧಿಕಾರಿ ನೌಕರರು ಒತ್ತಡ ರಹಿತವಾಗಿ ನಿರ್ಭೀತಿಯಿಂದ ನಮಗೆ ಕೆಲಸ ಮಾಡಿಕೊಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ತೀವಿ. ಸರ್ ಒಂದು ಈಗಾಗಲೇ ಮಾನ್ಯ ಆಯುಕ್ತರಿಗೆ ನಾವು ಮನವಿಯನ್ನು ಸಲ್ಲಿಸೇವಿ ಮತ್ತು ಅದಲ್ದನ ಮಾನ್ಯ ಪೂಜ್ಯ ಮಹಾಪೌರರಿಗೂ ಸಹಿತ ಇವತ್ತು ನಾವು ಮನವಿ ಕೊಡೋರದೇವಿ. ನಮ್ಮ ಆಡಳಿತ ವ್ಯವಸ್ಥೆ ಮುಖ್ಯಸ್ಥರು ಅವ್ರೇನು ನಿರ್ಧಾರ ತಗೊಂಡ್ರೆ ಸರ್ ನಮ್ಮ ನಿರ್ಭೀತಿಯಿಂದ ಕೆಲಸ ಮಾಡ್ಕೊ, ಒತ್ತಡ ರಹಿತವಾಗಿ ನಮ್ಗೆ ಕೆಲಸ ಮಾಡ್ಕೊಡೋದಕ್ಕೆ ಅನುಕೂಲ ಮಾಡಿಕೊಡ್ರಿ, ಅವಕಾಶ ಮಾಡಿಕೊಡ್ರಿ ಅಂತ ವಿನಂತಿ. ಏನಂತಂದ್ರೆ ಒಂದು 15 ದಿವಸ ಅಥವಾ ನಮ್ಮ ಅಧಿಕಾರಿಗಳ ಮೇಲೆ ಸಾರ್ವಜನಿಕರು ಆಗಲಿ ಮತ್ತು ನಮ್ಮ ಕೌನ್ಸಿಲರ್ಗಳಾಗಲಿ ಬಂದು ಆ ಕೆಲಸ ಮಾಡಿಕೊಂಡು ಈ ಕೆಲಸ ಮಾಡಿಕೊಂಡು ಒತ್ತಾಯಪೂರ್ವಕವಾಗಿ ಹೇಳ್ತಾ ಇದ್ದಾರೆ. ಅದರಂತೆ 12/3/2025 ಸಂತೋಷ್ ಶೆಟ್ಟಿ ಕಂದಾಯಾಧಿಕಾರಿಗಳು ಇವರ ಕಡೆಗೆ ನಮ್ಮದು ರಿಯಾಜ್ ಕಾರ್ಪೊರೇಟ್ರ್ ಅಂದ್ರೆ ನಮ್ಮದು ಕಿಲ್ಲೆದಾರ್ ಇವರು ಬಂದು ಕೆಲವೊಂದು ಈ ಆಸ್ತಿ ದಾಖಲೆಗಳನ್ನು ಕೊಟ್ಟಾರೆ. ಅಪ್ಲಿಕೇಶನ್ ರಿಯಾಜ್ ಕಿಲ್ಲೆದಾರ್ ಸರ್ ಇವರು ಬಂದು ನಮ್ಮದು ಕಂದಾಯಾಧಿಕಾರಿಗಳು ಏನದಾರ ಅನಿಶೆಟ್ರ್ ಇವ್ರ ಕಡೆಗೆ ಬಂದು ಈ ಆಸ್ತಿ ಮಾಡಿಕೊಡ್ರಂತ ಒತ್ತಾಯಪೂರ್ವಕವಾಗಿ ಕೆಲವೊಂದು ಅರ್ಜಿಗಳನ್ನು ಕೊಡ್ತಾರೆ. ಆ ಅರ್ಜಿಗಳು ಇನ್ಕಂಪ್ಲೀಟ್ ಆಗ್ಯಾವ, ಅದಕ್ಕೆ ಕೆಲವೊಂದು ದಾಖಲೆಗಳಿಲ್ಲ. ಆದರೂ ಸಹ ಇದನ್ನು ಮಾಡಿಕೊಡಲಿಲ್ಲ ಆದರೆ ನಿಮ್ಮನ್ನು ಬಿಡೋಂಗಿಲ್ಲ, ನೀವು ಎಲ್ಲಿದ್ದಲ್ಲಿ ಬಂದರೆ ನಿಮ್ಮನ್ನು ಹೊಡಿತೀವಿ, ಇಲ್ಲ ಅಂತಂದ್ರೆ ನಿಮ್ಮನ್ನ ಇಲ್ಲಿ ಮಹಾನಗರ ಪಾಲಿಕೆದಾಗ ಕೂಟಕ್ಕೆ ಕೊಡೋಂಗಿಲ್ಲ ಅಂತೇಳಿ ಏಕವಚನದಲ್ಲಿ ಮಾತನಾಡುವುದು ಕೆಲವು ದಾದಾಗಿರಿ ಮಾಡಕತ್ತಾರೆ. ಅದಕ್ಕೋಸ್ಕರ ಇವತ್ತು ಬೆಳಿಗ್ಗೆ ನಾವು ಮಹಾನಗರ ಪಾಲಿಕೆ ನಮ್ಮ
ಆಯುಕ್ತರಿಗೆ ಮನವಿ ಕೊಟ್ಟಿದ್ದೀವಿ. ಅವ್ರು ಏನಂತಾರೆ, ಈಗ ಕರ್ನಾಟಕದಲ್ಲಿ ಅಧಿವೇಶನ ಚಾಲು ಆಗಿದೆ. ಅಧಿವೇಶನ ಮುಂಚೆ 21 ತಾರೀಕು ಒಳಗಾಗಿ ನಾವು ಇದಕ್ಕೆ ಏನಾರ ನಾವು ಒಂದು ಪರಿಹಾರ ಕಂಡು ಮಾಡ್ಬೋದು, ನಾವು ಪರಿಹಾರ ಮಾಡಿ ಕೊಡ್ತೀವಿ. ಒಂದು ಪರಿಹಾರ ಸಿಗಲೇ ಇಲ್ಲ ಅಂತಂದ್ರೆ 21 ತಾರೀಕು ಅಧಿವೇಶನ ಮುಗಿದ ತಕ್ಷಣ ನಾವು ಇದನ್ನ ಏನು ಮುಷ್ಕರನ ಹಮ್ಮಿಕೊಳ್ಳೋದನ್ನು ಮುಂದುವರ್ಸೋದು ಅಂತ ಹೇಳಿದ್ದಾರೆ. ಅವರು ಸುಧಾ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಅದರಂತೆ ಈಗ ಮಹಾಪೌರರು ಬಂದ ತಕ್ಷಣ ಮನವಿ ಕೊಟ್ಟ ಈ ಮುಷ್ಕರವನ್ನು ನಾವು ಕೈ ಬಿಡ್ತಾ ಇದ್ದೀವಿ. ಆದ್ರೆ ಬೇಡಿಕೆಗಳು ಇವಲ್ಲ. ನಾವು ಈಗಿನ ಏನು ಬೇಡಿಕೆ ಹಾಕಿವಿ ಅಂತಂದ್ರೆ, ಇಂಥ ಹಿಂಗೆ ಅರ್ವರ್ರು ಬಂದು ನಮ್ಮ ಮೇಲೆ ದಾದಾಗಿರಿ ಮಾಡಕತ್ತಾರ. ಇವ್ರನ್ನ ಸದಸ್ಯತ್ವವನ್ನು ರದ್ದು ಮಾಡಬೇಕು. ಒಂದೇ ಮನವಿ. ಯಾವುದೇ ಪಕ್ಷ ಇರಲಿ, ಅದು ಪಕ್ಷ ಮೇಲೆ ನಾವು ಹೋಗಿಲ್ಲ. ಅದೆಲ್ಲ ನಮಗೆ ಗೊತ್ತಿಲ್ಲ. ನಾವು ಪಕ್ಷ ಮೇಲೆ ಹೋಗಿಲ್ಲ. ಯಾವುದೋ ಪಕ್ಷ ವಿರೋಧವಾಗಿ ನಾವು ಹೋಗ್ತಿಲ್ಲ. ಯಾಕಂದ್ರೆ ಯಾವ ವಾರ್ಡ್ ಕಾರ್ಪೊರೇಟ್ರು 20ನೇ ವಾರ್ಡ್ನಿಂದ ಆರಿಸಿ ಬಂದಂಥ ವ್ಯಕ್ತಿ ಯಾರಂತಂದ್ರೆ ರಿಯಾಜ್ ಕಿಲೇಕರ್. ಇವು ಡಾಕ್ಯುಮೆಂಟ್ಸ್ ಇಲ್ಲದೆ ದಾಖಲೆಗಳು ತರೋದು, ಒತ್ತಾಯಪೂರ್ವಕ ಕೆಲಸ ಮಾಡಂತ ಹೇಳೋದು, ಕಾಯ್ದೆ ವಿರುದ್ಧ ಹೋಗಿ ಕೆಲಸ ಮಾಡಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಅವ್ರ ಸದಸ್ಯರು ರದ್ದು ಮಾಡಬೇಕು. ಅವ್ರು ಯಾರ್ಯಾರು ನೋಡೋಣ, ಎಷ್ಟು ಬಂದಿದ್ದಾರೆ ನೋಡೋಣ. ನಾವು ಇನ್ನೂ ಅದನ್ನ ನೌಕರ ಕಡೆಯಿಂದ ಚರ್ಚೆನೂ ಮಾಡಿಲ್ಲ. ಚರ್ಚೆ ಮಾಡಿ ತಮಗೆ ಮುಖ ಆಗಿದ್ರೆ ನಾವು ಹೇಳ್ತೀವಿ. ನೀನು ಮಾಡಿದ್ರು ಹಲ್ಲೆ ಮಾಡಿ. ಹೌದು ಹಲ್ಲೆ ಮಾಡಕ್ಕೆ ಬಂದಿದ್ರು. 4-5 ಮಂದಿ ಗುಂಡಾಗ ತಗೊಂಡು ನಾವು ಏನು ಕಂಪ್ಯೂಟರ್ ಆಪರೇಟರ್ ಕೂತಿದ್ರು ಅವ್ರ ಸಮೀಕ್ಷೆ ಮತ್ತು ನಮ್ದು ಮೀಡಿಯಾದವ್ರ ಸಮೀಕ್ಷೆನ ಮಾಡ್ಯಾರಂತ ನಿನ್ನೆ. ಅದನ್ನು ಸುಧಾ ಅವ್ರು ಬೆಳಿಗ್ಗೆ ನಮ್ದು ನೌಕರ ಸಂಘದ ಅಧ್ಯಕ್ಷನ ಕಡೆ ಮನವಿ ಸುಧಾ ಮಾಡಿದ್ದಾರೆ. ಇನ್ನೂ ಏನು ಕಂಪ್ಲೀಟ್ ಆಗಿಲ್ಲ. ಇವತ್ತು ನಮ್ದು ಮೇಯರ್ ಮೇಡಮ್ ಬಂದು ಪೂಜೆ ಮಹಾಪೌರ ಬಂದ ತಕ್ಷಣ ಅವರ ಮಾರ್ಗದರ್ಶನದಲ್ಲಿ ಅವ್ರೇನು ಹೇಳ್ತಾರೆ ಕೇಳ್ಕೊಂಡು ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಇದನ್ನ ಮಾಡ್ತೀವಿ. ನಾನು ಮಲ್ಲಿಗುಂಡಮ್ಮನವರಂತ नौकर संघाचे अध्यक्ष. जनतेचे प्रतिनिधी असलेल्या व्यक्तींनी महानगरपालिकेच्या अधिकाऱ्यांना मोकळेपणाने काम करू द्यावे. याआधी महानगरपालिकेचे आरोग्य अधिकारी डॉक्टर नांद्रे यांच्यावरही असेच दबाव आणण्यात आले होते. जर असा प्रकार वारंवार घडत असेल तर आम्ही योग्य प्रकारे काम कसे करणार, अशी तक्रार महानगरपालिका अधिकारी संतोष आणि शेट्टर यांनी केली आहे. या घटनेबाबत महापालिकेच्या वरिष्ठ अधिकाऱ्यांकडून पुढील निर्णयाची प्रतीक्षा आहे. राजशेखर हिरेमठ, KMM मराठी, बेळगाव.